ಕೆಲವು ವಿಷಯಗಳನ್ನು ನೆನೆಸ್ಕೊಟ್ರೆ ನಮ್ಗೆ ಬಹಳ ದುಃಖ ಆಗುತ್ತೆ. ಏನಪ್ಪ ಈಗಾಗ್ತಾ ಇದೆ, ಏನಪ್ಪ ದಶಕಗಳೇ ಮುಗಿದೋಯ್ತು, ಇವತ್ತು ಯೋಗ್ಯತೆ ಇಲ್ಲ ನಿಮ್ಗೆ. ಸಿದ್ದರಾಮಯ್ಯರು ದೊಡ್ಡದಾಗಿ ಬಂತು ವಿಧಾನಸಭೆಯಲ್ಲಿ ನಾನು ಅನುಷ್ಠಾನ ತರ್ತೀನಿ ಅಂತ ಯಾರೋ ಕೈಗಾರಿಕೆಗಳವರು ಒತ್ತಡ ಹಾಕಿರ್ಬೇಕು, ತಿರುಗಿ ಟುಸ್ ಆಗೋದು. ಏನಕ್ಕೆ ಒಂದು ದಿವಸ ಬಂದು ಅಂದ್ಬಿಟ್ಟು ಹೋಗ್ಬಿಟ್ರು ಭಾಷಣಗಳು ಬಿಗಿದ್ಬಿಟ್ಟು ಹೋಗ್ಬಿಟ್ರೆ ಆಗೋಯ್ತಾ? ಕೆಲವು ನೆನೆಸ್ಕೊಂಡ್ರೆ ನಮಗೆ ಬಹಳ ನೋವಾಗ್ತಾ ಇದೆ. ಅದು ಬೆಂಗಳೂರಿನಲ್ಲಿ ನಮ್ಗೆ ಯಾವ ಥರ ಆಗ್ತಾ ಇದೆಯಪ್ಪ ಅನ್ನೋದು ನಮ್ಗೆ ಕೆಲಸ ಕೊಡಿ ಅಂತ ಯಾವ ನನ್ನ ಮಗನ ಹೇಳಿದಾನ? ಯಾವನು ಹೇಳಿ ಏನಕ್ಕೆ ಬೇಕಿದ್ದಲ್ಲ ಇರ್ಲಿ. ಬದಲು ನಮ್ಮವರು ನಮ್ಮ ರಾಜ್ಯದಲ್ಲಿ ನಮ್ಮವರು ಇವಾಗ ನಮ್ಮವರು ಕರೆಂಟ್ ಕೊಡ್ತಾರೆ, ಜಾಗ ಕೊಡ್ತಾರೆ, ಭೂಮಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಕನ್ನಡಿಗರಿಗೆ ಉದ್ಯೋಗ, ಸ್ಥಳೀಯರಿಗೆ ಉದ್ಯೋಗ ಕೊಡೋದು ಯಾವ ಮುಖ್ಯಮಂತ್ರಿನಲ್ಲ. ಇವರು ರಾಜಕೀಯ ಇರೋ ಅದೇ ನಾವು ಶಾಪಗ್ರಸ್ತರೆ. ಕಳೆದ ವಾರವಷ್ಟೇ ಒಂದು ರೈಲ್ವೆ ಇಲಾಖೆ ಅದಕ್ಕೆ ಚಳವಳಿ. ನಾವು ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕು, ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕು. ಹೋರಾಟ ಇಲ್ಲದೆ ಹೋರಾಟ ಮಾಡಿದ್ರೂ ಆಗಲಿಲ್ಲ. ಮೊನ್ನೆ ನೋಡಿ ಕನ್ನಡ ನಾಮಫಲಕಗಳ ಬಗ್ಗೆ ನಮ್ಮ ಟಿ.ಎ. ನಾರಾಯಣ ಗೌಡರು ದೊಡ್ಡ ಗಲಾಟೆ ಮಾಡಿದ್ರು. ಇವತ್ತು ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಕನ್ನಡ ಭಾಷೆ, ಕನ್ನಡ ನಾಮಫಲಕಗಳು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಎದ್ದು ಕಾಣ್ತಾ ಇದೆ. ಅದೊಂದು ಸದಾಶ. ಇದಕ್ಕೆಲ್ಲ ಪ್ರತಿಯೊಂದಕ್ಕೂ ಹೋರಾಟಬೇಕಾ? ಇವತ್ತು ನಮ್ಮ ಕೈಗಾರಿಕೆಗಳಿಗೆ ಎಲ್ಲ ಕೊಡ್ತಾರೆ, ಬಟ್ ಸರೋಜಿನಿ ಮಹಿಷಿ ವರದಿನ ಅನುಷ್ಠಾನಕ್ಕೆ ತರ ದಿಟ್ಟ ಮುಖ್ಯಮಂತ್ರಿ ಯಾವನೂ ಇಲ್ಲ. ಬೇರೆ ರಾಜ್ಯಗಳಲ್ಲಿ ಯಾವುದು ಸಮಿತಿಗಳು ಇಲ್ಲ, ಆದ್ರೆ ನಮ್ಮ ರಾಜ್ಯದಲ್ಲಿ ಇರೋಷ್ಟು ಸಮಿತಿಗಳು ಇದ್ದುವೇ ಏನಕ್ಕೂ ಪ್ರಯೋಜನ ಇಲ್ಲ. ಇದುವರೆಗೂ ಕರುನಾಡು ಕಂಡಂತೆ ಕನ್ನಡಕ್ಕಾಗಿ ಹೋರಾಟ ಅಂತ ಮುಖ್ಯಮಂತ್ರಿ ಯಾರಿಗೂ ಸರ್ ಯಾವನೂ ಇಲ್ಲ ಸರ್, ಎಲ್ಲರೂ ಅವರೇ. ಯಾಕೆ ಗೊತ್ತಾ, ಇಷ್ಟು ವರ್ಷ ಸರೋಜಿನಿ ಮಹಿಷಿ ಅವರು ಯೋಗ್ಯತೆ ಆದ ಮುಖ್ಯಮಂತ್ರಿ, ದಿಟ್ಟ ಮುಖ್ಯಮಂತ್ರಿ ಒಬ್ಬರೂ ಬಂದಿಲ್ಲ. ಎಲ್ಲ ರಾಜಕೀಯ ದುಡ್ಡು ದುಡ್ಡು ದುಡ್ಡು. ಏನು ಮಾಡ್ತಾರೆ? ನಾವು ಏನು ಮಾಡೋಕ್ಕಾಗ, ಎಷ್ಟೊತ್ತು ಹೋರಾಟ ಮಾಡೋಕ್ಕಾಗುತ್ತೆ? ಇದು ನಾವು ಶಾಪಗ್ರಸ್ತರು ತಾನೆ. ಇವಾಗ ಉದಾಹರಣೆಗೆ ತಮಿಳುನಾಡಲ್ಲಿ ಯಾವ ಕಾವಲು ಸಮಿತಿ ಇಲ್ಲ, ಯಾವುದು ಇದಿಲ್ಲ, ತಾನಾಗಿ. ಆಮೇಲೆ ನಮ್ಮ ಜನಗಳಿಗೂ ಮನೆಗೆ ಮಾರಿ ಉಪಕಾರಿ, ಮನೆಗೆ ಮಾರಿ ಪರರಿಗೆ ಉಪಕಾರಿ ನಮ್ಮವರು. ಅವ್ರ ಭಾಷೆಯಲ್ಲಿ ನಮ್ಮವ್ರು ಮಾತನಾಡೋಕ್ಕೆ ಅವ್ರ ಕಲಿಯೋ ಅವಶ್ಯಕತೆ ಏನಿದೆ? ನಾವೇ ಅವ್ರ ಭಾಷೆಯಲ್ಲಿ ಮಾತನಾಡೋಕೆ ಅವ್ರು ಕಲಿಯೋ ಅವಶ್ಯಕತೆ ಏನಿದೆ? ಬೆಂಗಳೂರಿನಲ್ಲಿ ಇವತ್ತು ಸಾವಿರಾರು ಜನ ವಲಸೆ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಮುಂದೆ ನಾವು ಅಲ್ಪಸಂಖ್ಯಾತರಾಗ್ಬಿಡ್ತೀವೋ, ಅಲ್ಪಸಂಖ್ಯಾತರಾಗ್ಬಿಡ್ತೀವೋ ನಾವು ಕನ್ನಡಿಗರು ಅನ್ನೋದು ನಮಗೆ ದುಃಖ ಆಗ್ತಾ ಇದೆ. ಕೆಲವು ವಿಷಯಗಳನ್ನು ನೆನೆಸ್ಕೊಟ್ರೆ ನಮ್ಗೆ ಭಾಳ ದುಃಖ ಆಗುತ್ತೆ. ಏನಪ್ಪ ಈಗಾಗ್ತಾ ಇದೆ, ಏನಾಯ್ತು ನಮಗೆ? ನಮ್ಮ ರಾಜ್ಯದಲ್ಲಿ ನಮಗೆ ಸ್ಥಾನ ಇಲ್ವಾ? ಈಗ ನೂರಾರು ಕೋಟಿ ಸಮ್ಮೇಳನ ಮಾಡ್ತಾರೆ. ಇದರಲ್ಲಿ ಇಲ್ಲಿ ಬರೋ ಅನುಷ್ಠಾನಗಳು ಒಂದಾದರೂ ಇಂಪ್ಲಿಮೆಂಟ್ ಆಗುತ್ತಾ? ಒಂದಾದರೂ ಅದು ಜಾರಿಗೆ ಬರುತ್ತಾ? ಇಲ್ಲಿ ಉದ್ದುದ್ದ ಭಾಷಣ ಕಡಿತಾರೆ, ಒಂದಾದರೂ ಜಾರಿಗೆ ಬರುತ್ತಾ ಸರ್? ಬರೋದಿಲ್ಲ. ಏನಕ್ಕೆ ಅದಕ್ಕೆ ಸಮ್ಮೇಳನಗಳು ಮಾಡಬೇಕು ಇವರು? ಅಲ್ಲಿ ಆಗಿದ್ದು ಇದನ್ನ ಇಲ್ಲಿ ಭಾಷಣಗಳಲ್ಲಿ ಬಿಗಿದಿದ್ದು ಅಲ್ಲಿ ಬರಬೇಕು, ಅದು ಸಾರ್ಥಕ ಆಗಬೇಕು. ಸಾರ್ಥಕ ಇಲ್ಲದೆ ಸುಮ್ಮನೆ ದುಡ್ಡು ಖರ್ಚ್ಕೊಂಡು ಅದ್ದೂರಿಯಾಗಿ ಮಾಡಿ ಏನು ಪ್ರಯೋಜನ ಇಲ್ಲ. 3 ದಿವಸ ಮಾಡ್ತಾರೆ, ಮುಗ್ದೋಯ್ತು, ತಿರುಗಿ ಮಾಡ್ತಾ ಹೋಗ್ತಾರೆ. ಇಲ್ಲೂ ಕಳೆದ ವಾರಷ್ಟೇ ಕಳೆದಷ್ಟು ಅಂತ ಆಗಲಿಲ್ಲ ಅಂತ ನಮ್ಮ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಪ್ರತಿಮೆ ಕೂಡ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಈ ವಿಚಾರದಲ್ಲಿ ಏನಕ್ಕೆ ಬೇಕು? ಅದ್ರ ಬದಲು ಜಾರಿಗೆ ತನ್ನಿ, ಸರೋಜಿನಿ ಮಹಿಷಿ ವರದಿ ಜಾರಿಗೆ ತನ್ನಿ. ಪಾಪ ಮಹಿಷಿ ವರದಿ ಕೊಟ್ಟು ಎಷ್ಟೋ ದಶಕಗಳೇ ಮುಗಿದೋಯ್ತು, ಇವತ್ತಿಗೂ ಯೋಗ್ಯತೆ ಇಲ್ಲ ನಿಮಗೆ. ಏನಕ್ಕಿಂತ ಮುಖ್ಯಮಂತ್ರಿಗಳು ಬೇಕು? ಏನಕ್ಕಿಂತ ಅವ್ರು ಬೇಕು ನಮಗೆ? ಇವ್ರು ಮುಖ್ಯಮಂತ್ರಿ, ಇವ್ರು ಇರೋದು 5 ವರ್ಷ ಇರ್ತಾರೆ, ನಾಳೆ ಹೋಗ್ತಾರೆ. ಇವರು ಅದನ್ನು ದಿಟ್ಟತನ ತಗೊಂಡ ಮುಖ್ಯಮಂತ್ರಿ ಇವತ್ತು ಬರಲಿ. ಮೊನ್ನೇನು ನಮ್ಮ ಸಿದ್ದರಾಮಯ್ಯರು ದೊಡ್ಡದಾಗಿ ಬಂತು ವಿಧಾನಸಭೆಯಲ್ಲಿ ನಾನು ಅನುಷ್ಠಾನ ತರ್ತೀನಿ ಅಂತ ಯಾರೋ ಕೈಗಾರಿಕೆಗಳವರು ಒತ್ತಡ ಹಾಕಿರಬೇಕು, ತಿರುಗಿ ಟುಸ್ ಆಗೋಯ್ತು. ಈಗ ಅಲ್ಲಿಗೆ ನಮಗೆ ಏನಿದೆ? ಇವ್ರು ಏನು ಬಿದ್ದಿದ್ದು, ಏನು ಪ್ರಯೋಜನ? ಇವರು ಈ ಸಮ್ಮೇಳನಗಳು ಏನಕ್ಕೆ ಬೇಕು? ನಮಗೆ ಬೇಕಾಗೇ ಇಲ್ಲ. ನಮಗೆ ಏನಕ್ಕೆ ಒಂದು ದಿವಸ ಬಂದು ಅಂದ್ಬಿಟ್ಟು ಹೋಗ್ಬಿಟ್ರು ಭಾಷಣಗಳು ಬಿಗಿದ್ಬಿಟ್ಟು ಹೋಗ್ಬಿಟ್ರೆ ಆಗೋಯ್ತಾ? ಅದಕ್ಕೆ ಆಗಬೇಕಾದ್ದು ಏನಾಗಬೇಕು, ಏನಿಲ್ಲ ಅಂತ ಯೋಚನೆ ಮಾಡಿ ತರ್ಕಬದ್ಧವಾಗಿ ಅದನ್ನು ಕಾನೂನಾತ್ಮಕವಾಗಿ ಅದನ್ನು ತರಬೇಕು. ಆ ಮಹಿಷಿ ಪಾಪ ವರದಿ ಕೊಟ್ಟು ಎಷ್ಟು ವರ್ಷ ಆಯಿತು, ಆಯಮ್ಮನೇ ತೀರೋದು. ಇವರು ಅದನ್ನು ತರೋಕ್ಕೆ ಯೋಗ್ಯತೆ ಇಲ್ಲ. ಕೆಲವು ನೆನೆಸ್ಕೊಂಡ್ರೆ ನಮಗೆ ಭಾಳ ನೋವಾಗ್ತಾ ಇದೆ. ಅದು ಬೆಂಗಳೂರಿನಲ್ಲಿ ನಮಗೆ ಯಾವ ಥರ ಆಗ್ತಾ ಇದೆಯಪ್ಪ ಅನ್ನೋದು ನಮಗೆ ಇನ್ನಕ್ಕೆ ಎಲ್ರಿಗೂ ಬೆಂಗಳೂರು ಬೇಕು. ಪ್ರಪಂಚದಲ್ಲಿ ಇರೋರಿಗೆಲ್ಲ ಬೆಂಗಳೂರೇ ಬೇಕು. ಇಲ್ಲಿ ಸಾವಿರಾರು ಜನ ವಲಸೆ ಬರ್ತಾ ಇದ್ದಾರೆ ದಿನಕ್ಕೆ. ಎಲ್ಲ ಉದ್ಯೋಗಗಳು ಅವ್ರ ಪಾಲಾಗ್ತಾ ಇದೆ, ನಮ್ಮವ್ರನ್ನ ಕೇಳೋರೇ ಇಲ್ಲ. ಅದ್ರ ಬಗ್ಗೆ ಇವ್ರಿಗೆ ಜ್ಞಾನ ಇಲ್ಲ. ಇವರೇ ಜಮೀನು ಕೊಡ್ತಾರೆ, ಉಚಿತ ಕರೆಂಟ್ ಕೊಡ್ತಾರೆ, ನೀರಿನ ಎಲ್ಲ ಸೌಲಭ್ಯಗಳು. ಸ್ಥಳೀಯರಿಗೆ ಕೆಲಸ ಕೊಡಿ ಅಂತ ಯಾವ ನನ್ನ ಮಗನ ಹೇಳಿದಾನ? ಯಾವನು ಹೇಳಲ್ಲ. ಏನಕ್ಕೆ ಬೇಕಿದ್ದಲ್ಲ? ಏನಕ್ಕೆ ಬೇಕು ಹೇಳಿದ್ದು? ಸರ್, ಈಗ ಸ್ಥಳೀಯರಿಗೆ ಇಲ್ಲ ಇಲ್ಲಿರೋದು ಕನ್ನಡ ಈ ಕನ್ನಡತೆ ಸರ್ ಇಲ್ಲಿನ, ಯಾಕಂದರೆ ಇಲ್ಲಿನ ಪ್ರಾಧಿಕಾರ ಆಗಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಪ್ರಾಧಿಕಾರ ಆಗಿರ್ಬೋದು, ಯಾಕೆ ಇದ್ರ ಬಗ್ಗೆ ತುಟಿ ಬಿತ್ತಲ್ಲ? ಏನಿರ್ಬೋದು ಇದರ ಮರ್ಮ? ಯಾರೇ ಎಲ್ಲ ಮರ್ಮ ಅಂತಲ್ಲ, ಎಷ್ಟು ಭಯಪಡ್ಕೊತೀರಾ? ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಬೇಕು ನಾವು. ಆದರೆ ಬೇರೆ ರಾಜ್ಯಗಳಲ್ಲಿ ಹೋರಾಟಗಳೇ ಇಲ್ಲ.
ಇವಾಗ ತಮಿಳುನಾಡು ಪಕ್ಕದ ನಮ್ಮ ರಾಜ್ಯದಲ್ಲಿ ಯಾವ ಹೋರಾಟ ಇದೆ? ಏನೂ ಇಲ್ಲ. ಯಾವ ಕಾವಲು ಸಮಿತಿ ಇದೆ, ಯಾವ ಅಭಿವೃದ್ಧಿ ಪ್ರಾಧಿಕಾರ, ಯಾವ ಕನ್ನಡ ಸಂಸ್ಕೃತಿ ಇಲಾಖೆ ಇದೆ, ಯಾವುದು ಇದು ಇದೆ, ಏನಕ್ಕೂ ಇಲ್ಲ. ನಮ್ಮ ಇದರಲ್ಲಿ ಇಷ್ಟು ಸಮಿತಿಗಳಿಗೆ ನಾವು ಬಾಯಿ ಪಡ್ಕೊಬೇಕೆ ಹೊರತು ಇವ್ರಿಗೆ ಏನೂ ಇಲ್ಲ. ಧನ್ಯವಾದಗಳು. ನಾನು ಗಡಿ ಭಾಗದ ಕರ್ನಾಟಕದ ಗಡಿ ಭಾಗದ ಬೆಳಗಾವಿಯಿಂದ ಬಂದಿದ್ದೀನಿ. ಬೆಳಗಾವಿಯಲ್ಲಿರ್ತಕ್ಕಂಥ ಸಮಸ್ಯೆ, ಗಡಿ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆ ಹಾಗೂ ಕನ್ನಡ ಉಳಿಸಿ ಬೆಳೆಸುವ ಕಾರ್ಯವನ್ನು ಕೇವಲ ಸರ್ಕಾರದ ಇಚ್ಛಾಶಕ್ತಿ ಇದ್ದರೆ ಮಾತ್ರ ಅದು ಕನ್ನಡ ಉಳಿತದೆ, ಬೆಳೀತದೆ. ಈಗ ಗಡಿ ಭಾಗದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿದ್ದಾವೆ. ಅದು ಶಾಲೆಯ ಸಮಸ್ಯೆ ಇರ್ಬೋದು, ವಿದ್ಯಾರ್ಥಿಗಳ ಸಮಸ್ಯೆ ಇರ್ಬೋದು, ಭಾಷೆಯ ಸಮಸ್ಯೆ ಇರ್ಬೋದು. ಇವುಗಳಿಗೆಲ್ಲ ಒಂದೇ ರೀತಿಯಾದ ಕನ್ನಡ ಕಡ್ಡಾಯ. ಇದು PUCಯಿಂದ ಪ್ರಾರಂಭ ಆಗಬೇಕು. ಈಗಾಗಲೇ SSLCವರೆಗೆ ಮಾತ್ರ ಕನ್ನಡ ಕಡ್ಡಾಯ ಇದೆ. ಅದನ್ನು ವಿಸ್ತಾರ ಮಾಡಬೇಕು ಡಿಗ್ರಿವರೆಗೆ. ಕನ್ನಡ ಪ್ರತಿಯೊಬ್ಬ ವಿದ್ಯಾರ್ಥಿ ಕರ್ನಾಟಕದಲ್ಲಿ ಅವರು ಕಲಿಯಲೇಬೇಕು. ಮತ್ತು ಏನೀಗ IAS, IPS, IFS ಆಫೀಸರ್ ಇದ್ದಾರೆ, ಬೇರೆ ರಾಜ್ಯದಿಂದ ಬರ್ತಾ ಇದ್ದಾರೆ, ಕನ್ನಡ ಆಡಳಿತದಲ್ಲಿ ಇದ್ದಾರೆ. ಅವರಿಗೆ ಕನ್ನಡ ಕಡ್ಡಾಯವಾಗಿ ಬರೆಯಲು ಓದಲು ಬರಲೇಬೇಕು. ಸಾಹಿತ್ಯ ಸಮ್ಮೇಳನದ ಉದ್ದೇಶ ಏನಂದರೆ ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು. ಕನ್ನಡಕ್ಕೆ ಏನು ಅನ್ಯಾಯ ಆಗಿದೆ ಅದನ್ನು ನ್ಯಾಯವನ್ನು ಕೊಡಬೇಕಾಗಿದೆ. ಅದು ನೆಲ ಇರಲಿ, ಜಲ ಇರಲಿ, ಯಾವುದೇ ಸಂರಕ್ಷಣೆ ಮಾಡುವುದು ಸರ್ಕಾರದ ಕರ್ತವ್ಯ. ಈ ಸರ್ಕಾರದ ಕರ್ತವ್ಯದಲ್ಲಿ ಅನೇಕ ರೀತಿಯಾದ ಲೋಪದೋಷಗಳಿದ್ದಾವೆ. ಕನ್ನಡ ಸಂಪೂರ್ತಿಯಾಗಿ ಕರ್ನಾಟಕ ಕನ್ನಡಮಯ ಆಗೇ ಇಲ್ಲ. ಸರ್, ಕಳೆದ 2 ದಿನ ನಾನು ಬೆಳಗಾವಿ ಅಧಿವೇಶನದಿಂದ ಹೌದು ಎಲ್ಲಿ ಸರ್ ವ್ಯವಹಾರ ಅಲ್ಲೂ ಕೂಡ ಅಧಿವೇಶನದ ಬೆಳಗಾವಿ ಸರ್ ಇಲ್ಲಿ ಮರಾಠಿಗರ ದಬ್ಬಾಳಿಕೆ ಹೆಚ್ಚಾಗಿದೆ ಅಂತ ಕಾಣಿಸ್ತಲ್ಲ ಸರ್? ಇಲ್ಲ, ಈಗ ನೇರವಾಗಿ ನೋಡಿದ್ದೀನಿ ಅಲ್ಲಿ. ಇಲ್ಲ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಮೊದಲಿತ್ತು ಅದು ಒಂದಾನೊಂದು ಕಾಲದಲ್ಲಿ. MES ಅಂತೀವಿ ನಾವು, ಮಹಾರಾಷ್ಟ್ರ ಏಕೀಕರಣ ಸಮಿತಿ. ಅವರಿಗೆ ನಾವು ಝಾಪಾಗಳು ಅಂತೀವಿ. ಝಾಪ ಅಂದರೆ ಝಾಲಚ್ ಪಾಯ್ಜೆ. ಅವ್ರು ಏನಂತ ಇದ್ರು ಅಂದ್ರೆ ಬೆಳಗಾವಿ ಮಹಾರಾಷ್ಟ್ರದಲ್ಲಿ ಸೇರಲೇಬೇಕಂತಕ್ಕಂಥ ಒಂದು ಕೂಗಿತ್ತು. ಆ ಕೂಗೀಗಿಲ್ಲ. ಯಾಕಂದರೆ ಕನ್ನಡಿಗರು ಈಗ ಪ್ರಾಬಲ್ಯವನ್ನು ಅಲ್ಲಿ ಮೆರೆದಿದ್ದಾರೆ. ಅನೇಕ ಶಾಸಕರ, ಅನೇಕ ಮಂತ್ರಿಗಳ, ಅನೇಕ ಕನ್ನಡ ಪರ ಹೋರಾಟಗಳ, ನಾನು ಕನ್ನಡ ರಕ್ಷಣಾ ವೇದಿಕೆಯ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರತಿನಿಧಿಯಾಗಿ ಇವನ್ನೆಲ್ಲ ಹಿಮ್ಮೆಟ್ಟಿಸ್ತಾ ಬಂದಾಗ ಮರಾಠಿ ಪ್ರಾಬಲ್ಯ ಬೆಳಗಾವಿಯಲ್ಲಿ ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆಗಬೇಕು. ಕೆಲವು ಆಡು ಭಾಷೆಗಳು ಕೂಡ ಜಾಸ್ತಿ ಹೆಚ್ಚಾಗಿ ಮರಾಠಿಗಳೇ ಮಾತಾಡ್ತಾ ಇರ್ತಾರೆ ಕನ್ನಡ. ಇರಲಿ, ಅವರಿಗೊಂದು ಕಾನೂನು ಮಾಡಬೇಕಲ್ಲ. ಇವರು ಸರ್ಕಾರದಿಂದ ಸಾಧ್ಯ. ಅದು ಬೆಳಗಾವಿ ಅಂದರೆ ಸರ್ ಎಲ್ರಿಗೂ ನೆನಪಾಗೋದು ಪ್ರತಿಯೊಂದು ನಮ್ಮ ತಾಯಿಯಾಗಲಿ ನಮ್ಮ ಮಕ್ಕಳಲ್ಲಿ ಚೆನ್ನಮ್ಮನ ಥರನೇ ಹುಟ್ಟಬೇಕು ಅಂತ. ಅದೇ ಚೆನ್ನಮ್ಮ ಹುಟ್ಟಿದಂಥ ನಾಡಲ್ಲಿ ಚೆನ್ನಮ್ಮ ಅಷ್ಟೇ ಅಲ್ಲ, ಸಂಗೊಳ್ಳಿ ರಾಯಣ್ಣನೂ ಕೂಡ ಹುಟ್ಟಬೇಕಲ್ಲಿ. ಪ್ರತಿಯೊಬ್ಬರ ಮನೆಯಲ್ಲಿ ಚೆನ್ನಮ್ಮ, ಪ್ರತಿಯೊಬ್ಬರ ಮನೆಯಲ್ಲಿ ಸಂಗೊಳ್ಳಿ ರಾಯಣ್ಣ, ಪ್ರತಿಯೊಬ್ಬರ ಮನೆಯಲ್ಲಿ ಬೆಳವಡಿ ಮಲ್ಲಮ್ಮ, ಪ್ರತಿಯೊಬ್ಬರ ಮನೆಯಲ್ಲಿ ಅಮಟೂರ ಬಾಳಪ್ಪ ಇವರು ಹುಟ್ಟಿದರೆ ಎಳ್ಳಷ್ಟು ಕೂಡ ಅನ್ಯ ಭಾಷಿಕರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಲು ಸಾಧ್ಯನೇ ಇಲ್ಲ. ಇದು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಈ ರಕ್ತ ನಮ್ಮಲ್ಲಿ ಬೆರಿಬೇಕು. ಆ ರಕ್ತದ ಒಂದು ಗಟ್ಟಿತನ ನಮ್ಮ ಕರ್ನಾಟಕದ ಬೆಳಗಾವಿ ನೆಲದಲ್ಲಿ ಇದೆ. ಅದನ್ನು ಪ್ರತಿಯೊಬ್ಬರು ಮನಗಾಣಬೇಕು. ಕೇವಲ ಸರ್ಕಾರದಿಂದ ಮಾತ್ರ ಸಾಧ್ಯ ಅಲ್ಲ, ಮನೆಗಳಿಂದ ಇದು ಕೂಡ ಸಾಧ್ಯ ಅನ್ನೋದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅಧಿವೇಶನದಲ್ಲಿ ಒಂದು ಚೆನ್ನಮ್ಮ ಅಂತ ನಾಡು ನೋಡ್ಕೊಂಡಂಥ ಅಧಿವೇಶನದಲ್ಲಿ ಒಂದು ಹೆಣ್ಣಿಗೆ ಅವಧಿ ಶಬ್ದ ನಡೀತದೆ ನಿನ್ನೆ. ಎಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವರು ಬೆಂಗಳೂರು ಗ್ರಾಮೀಣದಂಥ ಒಂದು MLA ಮತ್ತು ಸಚಿವೆ ಕೂಡ. ಅದು ಖಂಡನೀಯ. ಏನು ಹೇಳ್ತಾರೆ ಸರ್? ಅದು ಖಂಡನೀಯ. ಯಾಕಂದರೆ ಮಾತೃ ಸ್ಥಾನದಲ್ಲಿರ್ತಕ್ಕಂಥ ಯಾವುದೇ ಹೆಣ್ಣುಮಗಳಿರಲಿ, ಯಾವುದೇ ಹೆಣ್ಣುಮಕ್ಕಳಿದ್ದರೂ ಕೂಡ ಇಂಥ ಪದಗಳನ್ನು ಯಾರೂ ಸಹಿಸಿಕೊಳ್ಳಲು ಸಾಧ್ಯನೇ ಇಲ್ಲ. ಅದನ್ನು ಮಾಡಬಾರ್ದು. ಏನೋ ಬಾಯಿ ತಪ್ಪು ಮಾಡಿದ್ದಾರೆ, ದೊಡ್ಡವರವರು. ಈ ರೀತಿ ಪರಿಜ್ಞಾನ ಇರಬೇಕು. ನಾನೊಬ್ಬ ರಾಜಕೀಯ ಧುರೀಣ, ನಾನೊಬ್ಬ ರಾಜಕೀಯ ಪ್ರತಿನಿಧಿ, ಪ್ರಜೆಗಳ ಪ್ರತಿನಿಧಿ. ಹೆಣ್ಣು ಮಕ್ಕಳೆಲ್ಲ ಅಕ್ಕ ತಂಗಿಯರು, ಗಂಡು ಮಕ್ಕಳೆಲ್ಲ ಅಣ್ಣ ತಮ್ಮಂದಿರು. ಈ ಮನೋಭಾವದಿಂದ ಪವಿತ್ರವಾದ ವಿಧಾನ ಸೌಧದ ಪವಿತ್ರ ನೆಲದಲ್ಲಿ ಕಾಲಿಟ್ಟಿ ಒಂದು ಬೆಳಕ ಅಲ್ಲಿ ಸಮಾನತೆ ಬೇಕು ನಮಗೆ. ಪುರುಷ ಸ್ತ್ರೀ ಇದು ದೌರ್ಜನ್ಯ ಸರಿಯಲ್ಲ ಅಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಓಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.